ಅಜಯ್ ಅಜಯ್ ಏನ್ ಮಾಡ್ತಿದ್ದೆ ಅಜಯ್? ಅಯ್ಯೋ, ಈ ಸ್ಕೂಲಿಂದ ಬಂದ್ರು ನಮ್ಮ ಅಜ್ಜಿನೂ ಕಾಣಲ್ಲ, ನಮ್ಮ ಅಮ್ಮನೂ ಕಾಣಲ್ಲಪ್ಪ. ಅದ್ ಏನ್ ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತ ಇದ್ ಮಾಡ್ತಿರ್ತಾರಂಗೆ. ಒಂದ್ ದಿನಾನಾದ್ರೂ ಸುಮ್ನೆ ಕುಂತಿರ್ತಾರ. ನಮ್ಮ ಮೊಮ್ಮಗ ಬರ್ತಾನೆ, ಮಾತಾಡ್ಸೋಣ ಒಂಚೂರು, ಸ್ಕೂಲಿಂದ ಏನ್ ಸಮಾಚಾರ ಅಂತ ಕೇಳೋಣ ಅಂತ. ನಮ್ಮ ಅಜ್ಜಿಗೆ ಜ್ಞಾನ ಇರಲ್ಲಪ್ಪ. ಎಲ್ಲಾರ ಯಾರು ಮಾತಿಗೆ ಸಿಕ್ಬಿಟ್ರೆ ಸಾಕು, ಹೋಗ್ ಕೂತ್ಕೊಳತ್ತೆ ನಮ್ಮ ಅಜ್ಜಿ ಒಂದತ್ತಾಗಿ. ಅಜಯ್ ಅಜಯ್ ಏನ್ ಮಾಡ್ತಿದ್ದೆ ಅಜಯ್? ಓಹೋ, ಪಾಪ ಬಂದಂಗಾತಲೆ. ಇದ್ಯಾಕೋ ಬಂದ್ ಕೂಗ್ತಿದ್ದಾನೆ ಅಲ್ಲಿ ಅಜ್ಜಿ ಅಜ್ಜಿ ಅಂತ ಹೇಳಿ. ಬಂದೆ ಬಂದೆ, ತಡಿಯೋ ಪಾಪ, ಬರ್ತಾ ಇದೀನಿ ತಡಿಯೋ. ಅಲ್ಲ ಪಾಪ, ಸ್ಕೂಲಿಂದ ಬಂದಾನೆ, ಇದ್ಯಾಕೆ ಹಿಂಗ್ ಕೂಗ್ತಿದ್ಯಾ? ಬ್ಯಾಗ್ ಗೀಗ್ ತಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಬಟ್ಟೆ ಗಿಟ್ಟೆ ಯೂನಿಫಾರ್ಮ್ ಬಿಚ್ಚನ ಅಂತ ಏನು ಇದೆ ಇಲ್ವೇನೋ? ಯಾಕೋ ಅಲ್ಲಿಂದಾನೆ ಕೂಗ್ಕೊಂಡ್ ಬಂದಿದ್ಯಲ್ಲ, ಯಾಕೆ ಏನಾಯ್ತು? ಅಯ್ಯೋ ಅಜಯ್, ನಾಳೆ ಸ್ಕೂಲ್ ಹತ್ರ ಬರ್ಬೇಕಂತೆ, ಅದಕ್ಕೆ ಮರ್ತು ಬಿಡ್ತೀನಿ ನಾನು, ಹೇಳೋಣ ಅಂತ ಕೂಗ್ದೆ ಕಣಜ್ಜಿ ನಿನ್ನ. ಇದ್ಯಾಕೋ ಪಾಪ ಸ್ಕೂಲ್ ಹತ್ರ ಕರ್ಸಿದಾರ ಅಂತಿದ್ಯಾ? ಯಾಕೆ ಏನಾರ ಕಿಟ್ಲೆ ಗಿಟ್ಲೆ ಮಾಡ್ದ ಹೆಂಗೆ ಹುಡುಗರ ಜೊತೆ? ಯಾಕೋ? ಅಯ್ಯೋ ಏನು ಇಲ್ಲ ಕಣಜ್ಜಿ, ಈ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಹಂಗಾಗಿ ಎಲ್ಲಾರ್ಗು ಒಂದ್ಸಲ ಪೇರೆಂಟ್ಸ್ ಮೀಟಿಂಗ್ ಅಂತ ಕರೀತಾರೆ. ಸ್ಕೂಲ್ ಸ್ಟಾರ್ಟ್ ಆದಾಗ ಮತ್ತೆ ಸ್ಕೂಲ್ ಮುಚ್ಚೋ ಟೈಮಲ್ಲಿ ಮಧ್ಯದಲ್ಲಿ ಒಂದ್ಸಲ. ಅದಕ್ಕೆ ಮಾಸ್ಟ್ರು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಯಾರು ಇದ್ರೆ ಕರ್ಕೊಂಬರಪ್ಪ ಅಂತ ಹೇಳ್ ಕಳಿಸಿರು. ಅದಕ್ಕೆ ಈ ಅಮ್ಮಯ್ಯ ಬಂದ್ರೆ ಸರಿ ಆಗಲ್ಲ, ನೀನೇ ಬಂದ್ಬಿಡು ನಾಳೆ ಸ್ಕೂಲ್ ತವ. ಇಲ್ಲ ಪಾಪ, ನನಗೆ ಅದು ಇದು ಅಂತ ಹೇಳಿ ಕೆಲ್ಸಗಳಿರ್ತವೆ. ನಿಮ್ಮ ಅಮ್ಮಯ್ಯನ ಕಳಿಸ್ತೀನಿ. ಅದೇನಂತ ಕೇಳ್ಕೊಂಡ್ ಬತ್ತಲ್ತಾ ನಿಮ್ಮ ಅಮ್ಮಯ್ಯ. ಅಯ್ಯೋ ಅಜಯ್, ನೀನು ಹೇಳೋ ಮಾತು ಕೇಳಿದಿ ಸುಮ್ನೆ. ಅಮ್ಮಯ್ಯ ಅಲ್ಲಿಗೆ ಬಂದ್ರ ಮೇಲೆ ನನ್ನ ಮೇಲೆ ಇಲ್ದಿದ್ದೆಲ್ಲ ಚಾಡಿ ಹೇಳುತ್ತೆ. ನಮ್ಮ ಹುಡುಗ ಹಿಂಗೆ ಓದ್ಕೊಳಲ್ಲ, ಏನಿಲ್ಲ, ರದ್ದಾಗೆಲ್ಲ ಆ ತರ ಮಾಡ್ದ ಈ ತರ ಮಾಡ್ದ, ಅಲ್ಲೋ ಇದ್ದ ಇಲ್ಲೋ ಇದ್ದ ಅಂತ ಎಲ್ಲ ಹೇಳಿ ಚಾಡಿ ಹೇಳ ಮೇಲೆ ಮಾಸ್ಟರ್ ಕೈ ಹೊಡ್ಸುತ್ತೆ. ಹಂಗಾಗಿ ಕಣಜ್ಜಿ, ನೀನಾದ್ರೆ ಏನು ಹೇಳಲ್ಲ ಮಾಸ್ಟರ್ಗೆ, ಅದಕ್ಕೆ ನೀನೇ ಬಾರಾಜಿ ಬೇಡ ಅಮ್ಮಯ್ಯ. ಓಹೋ, ಹಂಗೇನು? ಸರಿ ಸರಿ ಕಣ, ಆಯ್ತು ಬಿಡಪ್ಪ ಹಂಗಾರೆ. ಸರಿ ಆಯ್ತು ತಗ, ನೋಡೋಣ, ಪುರ್ಸತ್ತಾಗಿದ್ರೆ ನಾನೇ ಬರ್ತೀನಿ, ಇಲ್ಲ ಅಂದ್ರೆ ನಿಮ್ಮ ಅಮ್ಮಯ್ಯನ್ನ ಕಳಿಸಿದ್ದಂತಾಳು. ಅಜಯ್ ಪ್ಲೀಸ್ ಕಣಜ್ಜಿ, ನೀನೇ ಬಾರಜ್ಜಿ. ಅಮ್ಮಯ್ಯ ಬಂದ್ರೆ ಮಾಸ್ಟರ್ಗೆ ಓದ್ಕೊಳಲ್ಲ ಸ ಇವನು, ಹಿಂಗೆಲ್ಲ ಎದುರು ಮಾತಾಡ್ತಾನೆ, ಹಿಂಗೆಲ್ಲ ಕ್ಲೀಟೆ ಮಾಡ್ತಾನೆ ಅಂತ ಹೇಳಿ ಒಡ್ಸುತ್ತೆ ನನಗೆ. ಹಂಗಾಗಿ ನೀನೇ ಬಾರಜ್ಜಿ ಪ್ಲೀಸ್ ಕಣಜ್ಜಿ, ನಿನ್ ದಮ್ಮಯ್ಯ ಅಂತೀನಿ. ಅಲ್ಲ ಕಣಪ್ಪ, ಅವ್ರಿನ್ನೇನ್ ಕೇಳ್ತಾರೋ? ಯಾವ ರೀತಿ ಓದ್ತಾರೆ ಹುಡುಗರು ಮನೇಲಿ, ಓದಿರ ರದ್ದಾಗೆಲ್ಲ ಏನೇನ್ ಮಾಡಿರೋ ಏನು ಎಂತ ಅಂತ ಹೇಳಿ ಕೇಳ್ತಾರಪ್ಪ. ಅದ್ನೇ ಹೇಳಿ ನಿಮ್ಮ ಅಮ್ಮಯ್ಯ ಬರ್ತಾಳೆ. ಇನ್ನೇನು ಸ್ಕೂಲ್ ಯೂನಿಫಾರ್ಮ್ ತಗೊಂಡಿದ್ಯಾ, ಹೊಲ್ಸಿದ್ಯಾ, ಶೂ ಬ್ಯಾಗ್ ಎಲ್ಲ ಹೊಸ ತಗೊಂಡಿದ್ಯಾ, ಜಾಮೆಟ್ರಿ ಬಾಕ್ಸ್ ಅದು ಇದು ಅಂತ ಹೇಳಿ ಚೆನ್ನಾಗಿ ಓದ್ತಿದ್ಯಾ? ಅಂತದ್ರಲ್ಲಿ ನಿನಗೆ ಯಾಕೋ ಭಯ? ಅಯ್ಯೋ ಅಜಯ್, ನನಗೆ ಓದೋದ್ರಲ್ಲಿ ಭಯ ಇಲ್ಲ ಕಣಜ್ಜಿ. ಓದಿ ನಾನು ಹೆಂಗ್ ಚೆನ್ನಾಗಿ ಓದ್ತೀನಿ, ಓದಕ್ಕೆ ನಾನು ಭಯ ಪಡಲ್ಲ. ಅಮ್ಮಯ್ಯ ಕೀಟ್ಲೆ ಮಾಡ್ತಾನೆ, ಅಲ್ಲಿಗಿಲ್ಲಿ ಹೋಗ್ತಾನೆ ಸ ಹುಡುಗನ ಜೊತೆ ಮಂಜುನ್ ಜೊತೆ ಅಂತ ಎಲ್ಲ ಹೇಳಿ ಸುಮ್ನೆ ಓದಾಗಿದ್ದೆ ಕೊಡ್ಸೋದು ಅಂತ ಭಯ ಅಷ್ಟೇ ಕಣಜ್ಜಿ. ಮಾಸ್ಟರ್ಗಳೆಲ್ಲ ನನ್ನ ಮಂಜ ಒಳ್ಳೇನು, ಮಂಜ ಚೆನ್ನಾಗ್ ಓದ್ತಾನೆ ಅಂತ ನೀನ್ ನೋಡ್ದಂಗೆ ಎಷ್ಟೆಲ್ಲ ಇದ್ ಮಾಡ್ತಾರೆ. ಅಂತವ್ರಲ್ಲಿ ಅಮ್ಮಯ್ಯ ನೋಡಿರಿ ಬಂದು ಈ ತರ ಹೇಳಿ ಒಡ್ಸಿರೆ ನಾನು ಏನ್ ಮಾಡೋಣ ಹೇಳಜ್ಜಿ? ನನ್ ಮರ್ಯಾದೆ ಏನಾಗಬೇಕು ಸ್ಕೂಲ್ ಹುಡುಗರು ಹುಡುಗಿರ್ ಮುಂದೆ ಅಲ್ಲ. ಅಜಯ್ ನಿನ್ ದಮ್ಮಯ್ಯ ಅಂತ ಕಣಜ್ಜಿ, ಹಿಂಗೆಲ್ಲ ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕಂತೆ ಅಂತ ಹೇಳಿ ಅಮ್ಮಗ್ ಮಾತ್ರ ಹೇಳ್ಬೇಡ ಕಣಜ್ಜಿ ನೀನು. ಆಮೇಲೆ ಅಮ್ಮಯ್ಯ ಗೊತ್ತಾದ್ರೆ ನೀವೇನ್ ಬೇಡ ಕಣತ್ತೆ, ನಾನೇ ಹೋಗ್ ಬರ್ತೀನಿ. ಪಾಪ ಮಂಜ ಹೆಂಗ್ ಓದ್ತಿದ್ದಾನೆ ಏನು ಅಂತ ಎಲ್ಲ ಹೇಳಿ ಮಾಸ್ಟರ್ಗಳ ಹತ್ರ ಎಲ್ಲ ನೀಟಾಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಅಮ್ಮಯ್ಯ ಬಂದ್ಬಿಡುತ್ತೆ. ಆಮೇಲೆ ಬಂದು ಅಲ್ಲೆಲ್ಲಾರು ಒದಗದೆ ಕೊಡ್ಸಿರಿ ಏನ್ ಮಾಡೋಣ? ಹಂಗಾಗಿ ಕಣಜ್ಜಿ, ಅಮ್ಮಯ್ಯಗ್ ಮಾತ್ರ ಗೊತ್ತಾಗಬಾರ್ದು, ಸರಿ ಏನಜ್ಜಿ? ಅಲ್ಲ ಕಣಪ್ಪ, ನೀನ್ ಚೆನ್ನಾಗ್ ಓದಿ ಚೆನ್ನಾಗೆಲ್ಲ ಇದ್ ಮಾಡೋನಿಗೆ ನಿನಗೆ ಯಾಕಲ ಭಯ? ಮಾಸ್ಟರ್ ಕಂಡ್ರೆ ನಿಮ್ಮ ಅಮ್ಮಯ್ಯ ಬಂದ್ರೆ ಒದಕ್ ಕೊಡ್ಸ್ತಾರೆ ಅಂತ ಅದೇ ಯಾಕಲ ಹಂಗೆ ಎದುರ್ತಿದ್ಯಾ? ಚೆನ್ನಾಗ್ ಓದೋನಿಗೆ ಎಲ್ಲಾದ್ರೆ ಏನು, ನಾನ್ ಬಂದ್ರೆ ಏನು, ನಿಮ್ಮ ಅಮ್ಮಯ್ಯ ಬಂದ್ರೆ ಏನು, ನಿಮ್ ತಾತ ಬಂದ್ರೆ ನಿಮ್ಮ ಅಪ್ಪ ಅಂದ್ರೆ ಏನು, ಯಾವ್ದಕ್ಕೂ ಎದುರ್ಬಾರ್ದು ಕಣೋ. ನೀನ್ ಚೆನ್ನಾಗ್ ಓದ್ತಿ ಆದ್ಮೇಲೆ ನಿನ್ಗೆ ಇವೆಲ್ಲ ಯಾಕೋ ಭಯ ನಿಂಗೆ? ನನಗೆ ಅಂತ ಭಯ ಅಜ್ಜಿ? ನಾನು ದೊಡ್ಡ ಅಜ್ಜಿ ಮೊಮ್ಮಗಾಗಿ ನನಗೆ ಅದು ಭಯ ಇರುತ್ತೆ. ಸುಮ್ಮ ಕುಡ್ಗ ನೀನು, ನನಗಂತ ಭಯ ಇಲ್ಲ. ಈ ನಮ್ಮ ಅಮ್ಮಯ್ಯ ಇಲ್ದಿದ್ದೆಲ್ಲ ಹೇಳಿ ರಜ್ದಲ್ಲಿ ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ಹೇಳಿ ಏನಾರು ಒದೆ ಕೊಡ್ಸೋದು ಅಂತ ಅಷ್ಟೇ. ಇನ್ನೇನು ಸರಿ ಆದ್ ಬಿಡವ, ನೀನು ಮೊಮ್ಮಗ ಮೇಲೆ ಪ್ರೀತಿ ನಂಗೆ ಕಾಣಲ್ಲ, ಓಡಿಸ್ಬೇಕು ಅಂತ ನೀನು ಫಿಕ್ಸ್ ಆಗಿದ್ಯಾ ಅಂದ್ರೆ ಸರಿ ಸರಿ ಆಯ್ತು ಬಿಡು. ಅಮ್ಮಯ್ಯಗೆ ಹೇಳ್ತೀನಿ, ಅಮ್ಮಯ್ಯಗೆ ಹೇಳಿ ಅಮ್ಮಯ್ಯಗೆ ಕರ್ಕೊಂಡು ಹೋಗ್ತೀನಿ ಬಿಡು ಹೊತ್ತಾಗಿ. ಇನ್ನೇನ್ ಮಾಡೋಣ, ಚಾಡಿ ಹೇಳಿ ಓಡಿಸ್ತಾರ ಹೊತ್ತಾಗಿ ಬಿಡು. ಹಂಗಲ್ಲ ಕಳ ಪಾಪ, ನಾನು ಹೇಳ್ತಿರೋದು ಒಂಚೂರು ಹೇಳೋದು ಅರ್ಥ ಮಾಡ್ಕೊಳ್ಳ. ಆಮೇಲೆ ನಿಮ್ಮ ಅಮ್ಮಯ್ಯ ನನ್ನ ಬೈದ್ರೆ ಮಾಡೋಣ, ಯಾರು ಹೇಳ್ತಾರಪ್ಪ, ಪೇರೆಂಟ್ಸ್ ಮೀಟಿಂಗ್ ಇತ್ತು
ಈ ಹುಡುಗನಿಂದ ಇದು ಒಳ್ಳೆ ಪೀಕ್ಲಾಟ ಬಂತಲ್ಲಪ್ಪ. ನೋಡಿರ ಈ ಕಡೆ ಇವನಿಗೆ ಮಾಸ್ಟ್ರು ಹೊಡಿತಾರನ್ನೋ ಭಯ, ರೊಮ್ಮ ಚಾಡಿ ಹೇಳ್ತಾರ ಅಂತ ಹೇಳಿ. ಈ ಕಡೆ ನಾನು ಹೇಳ್ದಂಗೆ ಏನಾರು ಹೋದ್ರೆ ನೋಡ್ ನಮ್ಮ ಅತ್ತನೇ ಬೇಕಿತ್ತ ಹಿಂಗೆ ನನ್ನ ಮಗ ಹಾಳಾಗಕ್ಕೆ ನಮ್ಮ ಅತ್ತನೇ ಕಾರಣ ಅಂತ ಹೇಳಿ ನನ್ ಮೇಲೆ ಬೇಜಾರ್ ಮಾಡ್ಕೊಂತಾಳೆ ನನ್ನ ಸೊಸೆ. ನಾನು ಏನ್ ಮಾಡಲ್ಲ ಪಾಪ. ನಿಮ್ಮಿಬ್ರು ಮಧ್ಯೆ ಸೇರ್ಕೊಂಡು ನಾನು ಒಳ್ಳೆ ಗೊಂಬೆ ಆಡ್ಸಂಗ ಆಡ್ತಿದ್ದೀರಪ್ಪ ನೀವು. ನಾನು ನಿನಗೆ ಹೇಳಬಾರ್ದಿತ್ತು ಕಣಜಿ. ನನ್ ಮೇಲೆ ಹಿಂಗೊಂಚೂರು ಪ್ರೀತಿ ಇಲ್ಲ. ನಾನ್ ಸುಮ್ನೆ ನಮ್ ತಾತಗೆ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರೆ ಸರಿ ಇರೋದು. ಏನ್ ಮಾಡ್ತೀಯ? ನಾನು ಹೋಗೋಗಿ ನಾನ್ ದಡ್ಡನ್ ಮಗ ನಿನಗೆ ಹೇಳಿನಲ್ಲ, ಬಿಡ ಹೊತ್ತಾಗಿ ನೀ ಏನ್ ಮಾಡೋಣ, ನನ್ನ ಹಣೆ ಬರ. ಈಗ್ಲೇ ನಾ ಹೇಳ್ಕೊಂಡು ಹೋಗು. ನಿಮ್ ತಾತಗೆ ಹೇಳ್ಬಿಟ್ಟು ನಿಮ್ ತಾತನೇ ಕರ್ಕೊಂಡು ಹೋಗುವಂತೆ ಬಿಡು. ನಿಮ್ ತಾತ ಏನಾರು ಬಂದ್ರೆ ಹಿಂಗಿನ ಕಣಮ್ಮ ಮರ್ತೋದೆ, ನಾನುವೇ ನಿನ್ಗೆ ಹೇಳ್ಬೇಕಿತ್ತು ಅಂತ ಹೇಳಿ ಏನೋ ಹೇಳಿ ನಿಮ್ಮ ಅಮ್ಮಯ್ಯ ನಿಮ್ ತಾತಗಾದ್ರೆ ಏನು ಮಾತಾಡಲ್ಲ, ಸುಮ್ನೆ ಆಗ್ತಾಳೆ. ನನಗಾದ್ರೆ ಇದೇನಂತ ಹೇಳ್ದಂಗೆ ಈ ತರ ಮಾಡಿದೇನೈತೆ ಅಂತಾಳೆ. ಒಂದ್ ಕೆಲಸ ಮಾಡು, ನಾನು ಹೇಳ್ತೀನಿ ನಿಮ್ ತಾತಗೆ ಕರ್ಕೊಂಡು ಹೋಗುವಂತ ಬಿಡತ್ತಾಗಿ. ಅಯ್ಯೋ ಅಜ್ಜಿ, ತಾತ್ ಅಂತದೆ ಕಣಜ್ಜಿ. ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಲ್ಲ ಒಂದೊಂದ್ ಟೈಮು. ಆಮೇಲೆ ಹಿಂಗೆಲ್ಲ ಮಾಡ್ದ ಸರ್ ಸ್ಕೂಲಲ್ಲಿ ರಜಾ ಕೊಟ್ಟಾಗ ಹುಡುಗನ್ ಜೊತೆ ಎಲ್ಲ ಸೇರ್ಕೊಂಡ ಪ್ರದೀಪನ್ ಜೊತೆ ಮೀನ್ ಹಿಡಿಯಕ್ ಹೋಗೋದು, ಆ ಜೇನ್ ಕೀಳಕ್ ಹೋಗಿದ್ದ, ಅದು ಇದು ಅಂತ ಎಲ್ಲ ಹೇಳಿ ಏನಾರು ಹೇಳಿಬಿಟ್ರೆ ಅವರು ಹೊಡಿತಾರ ಕಣಜ್ಜಿ. ಅದಕ್ಕೆ ಕಣಜ್ಜಿ ನೀನ್ ಬಂದ್ರೆ ಸರಿ ಆತ್ ನೋಡವ ಎಲ್ಲದಕ್ಕೂ. ಎಲ್ಲ ಪಾಪ ಸರಿಕೊಂಡ್ಬಿಡು ಹೊತ್ತಾಗಿ, ಇನ್ನೇನ್ ಮಾಡಕ್ಕಾಗತ್ತೆ, ನಾನೇ ಬರ್ತೀನಿ ಬಿಡು. ಸರಿ ಸರಿ ಆಯ್ತು, ಹೋಗಿ ಬ್ಯಾಗ್ ಇಟ್ಬಿಟ್ಟು ಒಂಚೂರು ಬಟ್ಟೆ ಯೂನಿಫಾರ್ಮ್ ಎಲ್ಲ ಬಿಚ್ಚಾಕಿ ಏನಾರ ಒಂಚೂರು ತಿನ್ನಕ್ಕೆ ಕೊಡ್ತೀನಿ, ತಿನ್ನುವಂತೆ ಹುಡುಗು. ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಬ್ಯಾಗ್ ಇಟ್ಪ ಹೋಗತ್ತಾಗಿ. ಅಮ್ಮ ಎತ್ಲ ಗೊತ್ತಜಿ, ಇಷ್ಟೊತ್ತಾರು ಕಾಣ್ತಾನೆ ಇಲ್ಲ. ಎತ್ಲ ಗೊತ್ತು ಅಮ್ಮ. ಈ ತಾತನು ಬರ್ಲಿಲ್ಲಪ್ಪ. ತಾತಿನ್ನು ಹಸ್ಕುಳು ಇಟ್ಕೊಂಡು ತೊಡತಮಿಂದ ಬಂದಿಲ್ವಾ? ಹಸ್ಕುಳು ಏನಾರು ಇಟ್ಕೊಂಬರಕ್ ಬಾಗಿ ಅಂತ ಕರೆದಿತ್ತ, ಹೋಗ ನಾನು. ಇಲ್ಲ ಪಾಪ ಇಲ್ಲ ಕಣ, ನಿಮ್ ತಾತ ನಾನೇ ಹಸ್ಗಳೆಲ್ಲ ಇಟ್ಕೊಂಬರ್ತೀನಿ. ಒಂಚೂರು ಮೇವ್ ಗೀವು ಗೊಂತಿಗೆ ಹಾಕಿರು, ಬೇಗತ್ತಾಗಿ ಒಂಚೂರು ಹಾಲು ಕರೆದ್ಬಿಟ್ಟು ಹಾಲು ಹಾಕ್ಬರ್ತೀನಿ ಅಂತ ಹೇಳ್ತಿತ್ತು ಕಣ. ಹಂಗಾಗಿ ಮೇವ್ ಹಾಕ್ತೀನಿ ನಾನು. ನೀನ್ ಒಳಗೆ ಬ್ಯಾಗ್ ಇಟ್ಬಿಟ್ಟು ಬಟ್ಟೆ ಬಿಚ್ಚಾಕ್ಬಿಟ್ಟು ಬಾ ಹೋಗು. ಏನಾರು ಒಂಚೂರು ತಿನ್ನಕ್ ಕೊಟ್ಟು ಹೋಗ್ತೀನಿ, ಹೋಗು. ಒಂಚೂರು ಮೇವ್ ಹಾಕ್ತೀನಿ ಗೊಂತಿಗೆ. ಅಜ್ಜಿ ಅಜ್ಜಿ, ನಾನು ಹೇಳಿದ್ ಮಾತ್ರ ಅಮ್ಮಗೆ ಹೇಳ್ಬೇಡ ಕಣಜ್ಜಿ. ನಿನ್ ದಮ್ಮಯ್ಯ ಅಂತ ನೀ ಪ್ಲೀಸ್ ಕಣಜ್ಜಿ. ಆಮೇಲೆ ಮರ್ತಿ ಯಾವ್ದಾರ ಜ್ಞಾನದಲ್ಲಿ ಅಮ್ಮಯ್ಯಗೆ ಹೇಳ್ಬಿಟ್ಟಿಯ. ಸರಿನಾ? ನೀನೇ ಬರ್ಬೇಕು ನೋಡು ಆಮೇಲೆ ಸ್ಕೂಲ್ ಹತ್ರ ನಾಳೆ. ಸರಿ ಆಯ್ತು ಕಂಬಿಡ್ಲ ಪಾಪ, ನನಗೇನು ಅಷ್ಟು ಜ್ಞಾನ ಇಲ್ದಾರ. ನಾನೇ ಕೇಳಪ್ಪ ನಿಮ್ಮ ಅಮ್ಮಯ್ಯಗೆ. ನೋಡೋಣ ಬಿಡು, ನಾನೇ ಬರ್ತೀನಿ. ಎಷ್ಟೊತ್ತಿಂದ ಬರ್ಬೇಕು ನಾಳೆ ಸ್ಕೂಲಿಗೆ? ಅದೇ ಎಲ್ರೂ ಒಂದ್ 11 ಗಂಟೆಗೆ ಬರಕ್ ಹೇಳಿದ್ದಾರೆ. ಮಾಸ್ಟರ್ ಎಲ್ಲ ಒಂದ್ 11 ಗಂಟೆ ಬರಕ್ ಹೇಳಿ ಅಂತ ಹೇಳಿ ಪ್ರೇಯರ್ ಗೇರ್ ಎಲ್ಲ ಮುಗಿಸ್ಬಿಟ್ಟು ಒಳಗಡೆ ಹೋದ್ಮೇಲೆ ಒಂದ್ ಅರ್ಧ ಗಂಟೆ ಪಾಠ ಮಾಡಿಬಿಟ್ಟು ಎಲ್ಲ ಪೇರೆಂಟ್ಸ್ ಮೀಟಿಂಗ್ ತಂತೀವಿ ಅಂತ ಹೇಳಿ ಒಂದ್ 11 ಗಂಟೆ ಹಂಗೆ ಬಾರಾಜಿ. ಒಂದ್ 10:30 11 ಗಂಟೆ ಹಂಗ್ ಬಾ. ಆಮೇಲೆ ಕೇಳ್ತಾರ ಕಣಜಿ, ಅಲ್ಲೆಲ್ಲ ಮಾಸ್ಟರ್ಗಳು ಕೇಳ್ತಾರೆ, ಹೆಂಗ ನಿಮ್ ಮಕ್ಳು ಮನೇಲಿ ಕುತ್ಕೊಂಡು ಓದ್ಕಂತವ ಬರ್ಕಂತವ ಹೆಂಗೆ ಏನು ಅಂತ ಎಲ್ಲ ಕೇಳ್ತಾರೆ. ಅವಾಗ ನೀನು ಮಾಸ್ಟರ್ಗಳಿಗೆ ಇಲ್ಲ ಸರ್ ನಮ್ಮ ಮಂಜ ಕೂತ್ಕೊಂಡು ಚೆನ್ನಾಗಿ ಓದ್ಕಂತಾನೆ, ಏನಿಲ್ಲ ಹೇಳೋ ಮಾತೆಲ್ಲ ಕೇಳ್ತಾನೆ ಬರ್ಕಂತಾನೆ ಅಂತ ಎಲ್ಲ ಒಂಚೂರು ಹೇಳಜಿ. ಮಾಸ್ಟರ್ಗಳು ಇದ್ ಮಾಡ್ಕಂತಾನೆ ಆಮೇಲೆ. ಸರಿನಾ? ಸರಿ ಆಯ್ತು ಕಂಬಿಡ್ಲ ಪಾಪ, ನನಗೇನು ಹೇಳ್ಕೊಡ್ಬೇಕೇನೋ ನೀನು. ಸರಿ ಸರಿ ಆಯ್ತು ಬಿಡು.